ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಉಷಾ ಹೆಗ್ಡೆ, ಮೌಂಟ್ ಎವರೆಸ್ಟ್ ಅನ್ನ 52 ವರ್ಷದಲ್ಲಿ ಏರಿದ 6,664 ಜನರಲ್ಲಿ ಒಬ್ಬರಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ನಾಗೇಂದ್ರರವರು ಮಾಜಿ ಶಾಸಕರು, ಕೆಆರ್ ಕ್ಷೇತ್ರ, ಚಾಮರಾಜನಗರ ಕ್ಷೇತ್ರ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಹರಿ GSS ಹಾಗೂ ಜಿಮ್ ಅಸೋಸಿಯೇಷನ್ ಅವರು ಮತ್ತೆ ಚಿರಾಗ್ ಇವೆಂಟ್ಸ್ ಇವರ ಸಹಯೋಗ ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಸಹಯೋಗ, ಅವರೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಗೌರವಾನ್ವಿತ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು, ಶಿಕ್ಷಣ ಮಂಡಳಿ ಸದಸ್ಯರು, ನನ್ನ ಮನೆಯಲ್ಲಿ, ಶಾಲೆಯಲ್ಲಿ, ಬೀದಿಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸದಾ ಸ್ವಚ್ಛತೆಯನ್ನು ಕಾಪಾಡಲು ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ, ಬದಲಿಗೆ ಸರಿಯಾದ ಕಸದ ಬುಟ್ಟಿಗಳಲ್ಲಿ ಮಾತ್ರ ಹಾಕುತ್ತೇನೆ. ನನ್ನ ಊರು ಮತ್ತು ನನ್ನ ಮೈಸೂರನ್ನು ಸದಾ ಸ್ವಚ್ಛವಾಗಿರಲೆಂದು ಶ್ರಮಿಸುತ್ತೇನೆ. ಸ್ವಚ್ಛ ಭಾರತ ನನ್ನ ಕರ್ತವ್ಯ, ಸ್ವಚ್ಛತೆಯೇ ನನ್ನ ಸೇವೆ, ಸ್ವಚ್ಛ ಮೈಸೂರು ನನ್ನ ಕರ್ತವ್ಯ, ಸ್ವಚ್ಛತೆಯೇ ನನ್ನ ಸೇವೆ. ನಮ್ಮ ಮೈಸೂರು ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ನಾವು ಆರೋಗ್ಯವಾಗಿರೋದಕ್ಕೆ, ನಮ್ಮ ಎನ್ವಿರಾನ್ಮೆಂಟ್ ಆರೋಗ್ಯವಾಗಿದ್ದಾಗ ಮಾತ್ರ ನಾವು ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಈಗ ಶುಭ ಹಾರೈಕೆಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ತಂಡದವರು. ನಾಡಗೀತೆ ಆದ ನಂತರ ವಂದೇ ಮಾತರಂ ಇರುತ್ತೆ, ಅದಾದ ನಂತರ ಸಂವಿಧಾನ ಪೀಠಿಕೆ. ಈ ದಯವಿಟ್ಟು ನಾಡಗೀತೆ ಮತ್ತೆ ವಂದೇ ಮಾತರಂ ಎಲ್ಲವನ್ನ ಎಲ್ಲರೂ ಜೋರಾಗಿ ಒಕ್ಕೂರಲಲ್ಲಿ ಹಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೀಗ ನಾಡಗೀತೆ. I request everyone kindly stand for a state anthem. ಜನನಿಗೆ ಜೀವ
ಗೌರವ ಸಲ್ಲಿಸಬೇಕಂತ ಕೇಳ್ಕೊಳ್ತೀನಿ. ಮುಂದಿನ ಗೀತೆ ವಂದೇ ಮಾತರಂ. ರಾಜನಗರ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಶ್ರೀವತ್ಸ ಸರ್ ಅವರು, ಮಾನ್ಯ ಶಾಸಕರು ಕೆಆರ್ ಕ್ಷೇತ್ರದವರು ಆಗಮಿಸಿದ್ದಾರೆ. ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಮಂಜೇಗೌಡರವರು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ನಿತೇಶ್ ಪಾಟೀಲ್ ಅವರು ಪ್ರಾದೇಶಿಕ ಆಯುಕ್ತರು ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿಗಳು ಆಗಮಿಸಿದ್ದಾರೆ. ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ ರೆಡ್ಡಿ ಸರ್ ಅವರು, ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸೀಮಾ ಲಾಟ್ಕರ್ ನಗರ ಪೊಲೀಸ್ ಆಯುಕ್ತರು, ಶೇಖ್ ತನ್ವೀರ್ ಸೇಠ್ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಸ್ ಮುಖೇಶ್ ಕುಮಾರ್. ನಿಮಗೆ ಸವಿತಾರವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ಫಿಟ್ ಮೈಸೂರು ವಾಕಥಾನ್ ಕಾರ್ಯಕ್ರಮ ನಮ್ಮ ನಡಿಗೆ ಆರೋಗ್ಯದ ಕಡೆಗೆ GSS ಮಾಧ್ಯಮ ಹಾಗೂ ಸಂಸ್ಥೆ, ಯೂನಿವರ್ಸಿಟಿ ಆಫ್ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಇತರ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ, ಜಿಮ್ ಅಸೋಸಿಯೇಷನ್ ಸಂಘ ಸಂಸ್ಥೆಯೊಂದಿಗೆ ಈ ಕಾರ್ಯಕ್ರಮವನ್ನ ಗ್ರೀನ್ ಮೈಸೂರು, ಕ್ಲೀನ್ ಮೈಸೂರು, ಹೆಲ್ತಿ ಮೈಸೂರು ಶುರು ಮಾಡೋಣ. ರಾಷ್ಟ್ರಗೀತೆ ರಾಷ್ಟ್ರಗೀತೆ ಶುರು. ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಶ್ರೀಯುತ ಪ್ರೊಫೆಸರ್ NK ಲೋಕನಾಥ್ರವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಪ್ರಾದೇಶಿಕ ಆಯುಕ್ತರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾನ್ಯ ಶ್ರೀಯುತ ಸುನೀಲ್ ಬೋಸ್ರವರು, ಇದೀಗ ಸಂವಿಧಾನ ಪೀಠಿಕೆಯನ್ನ ನಮಗಾಗಿ ಓದಬೇಕಂತ ನಾವು ಹೇಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಸರ್ವರಿಗೂ ಮತ್ತೊಮ್ಮೆ ಆದರದ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ.
ಇಲ್ಲಿರೋರು ಹಿಂದೆ ಸರ್ ನಮ್ಮ ಜೊತೆಗಿದ್ದಾರೆ. ಮೈಸೂರಿನ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಹಾಗೆ ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರು, ಮೈಸೂರು ಸಿಟಿ ಕಾರ್ಪೊರೇಷನ್ನ ಆಯುಕ್ತರು, ಹಾಗೆ ಮೈಸೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂತಹ ಪ್ರೊಫೆಸರ್ ಲೋಕನಾಥ್ ಸರ್, ರಿಜಿಸ್ಟ್ರಾರ್ ಸವಿತಾ ಮೇಡಮ್. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು ಎಲ್ಲರಿಗೂ. ನಾವು ಇಷ್ಟೆಲ್ಲ ಮಾಡುವಷ್ಟರಲ್ಲಿ ಒಂದು ವೇದಿಕೆಯ ಬಲಭಾಗದಲ್ಲಿ ಒಂದು ಮ್ಯಾಜಿಕ್ ನಡೆದಿದೆ. ಅದೇನಂದ್ರೆ ಅದ್ಭುತವಾದ ಕಾವ್ಯಪುಂಚ ನಡೆದಿದೆ. ಈ ಹಾಡುಗಳು ಅಷ್ಟೊಂದಿಗೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಅದ್ಭುತ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹ ಪಾಲುದಾರಿಕೆಯನ್ನ ನೀಡಿ ಹಲವು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೊಡ್ತೇವೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಮುಕ್ತ ಮನಸ್ಸಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಕೋರುವ ಭಾಗ್ಯ ನಡೆಯಲಾಗಿದೆ. ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಆಗಮಿಸಿರ್ತಕ್ಕಂತಹ ಡಾಕ್ಟರ್ HC ಮಹದೇವಪ್ಪನವರು, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಶುಭಾಶಯಗಳು. ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು ಡಾಕ್ಟರ್ HC ಮಹದೇವಪ್ಪ ಅವರು. ಯೋಗ ನಡೆಯೋದಕ್ಕೆ, ಯೋಗ ಮೈಸೂರಿಗೆ ಗಿನ್ನಿಸ್ ರೆಕಾರ್ಡ್ ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ HC ಮಹದೇವಪ್ಪ ಅವರು. ನಮ್ಮೆಲ್ಲರ ಆದರಣೀಯ ಸ್ವಾಗತ ಸರ್, ನಿಮ್ಮಿಂದ ಇದೆಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಒಳ್ಳೆ ಲೀಡರ್ ಅವರು. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮತ್ತೆ ನಮ್ಮ ಎಲ್ಲ ಅಧಿಕಾರಿ ವೃಂದ. ವಾಕಿಂಗ್ಗೆ ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂತಂದ್ರೆ ಇದು ಖರ್ಚಿಲ್ಲದೆ ಆಗುವಂಥದ್ದು, ಯಾವುದೇ ವಯೋಮಿತಿ ಇಲ್ಲದೆ ಆಗುವಂಥದ್ದು, ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಯಾವುದೇ ಆದ್ರೂ ಕೂಡ ವಾಕಿಂಗು ವಾಪಸ್ ಬ್ಯಾಕ್ ಟು ಹೆಲ್ತ್ ಅಂತ ಒಂದು ಕಾನ್ಸೆಪ್ಟ್. ಈ ಕಾರ್ಯಕ್ರಮದ ಮುಖಾಂತರ ಒಂದು ಹೆಲ್ತಿ ಮೈಸೂರು, ಒಂದು ಫಿಟ್ ಮೈಸೂರು, ಒಂದು ಸೇಫ್ ಮೈಸೂರು, ಒಂದು ಕ್ಲೀನ್ ಮೈಸೂರು, ಗ್ರೀನ್ ಮೈಸೂರನ್ನು ನಿರ್ಮಾಣ ಮಾಡುವ ಗುರಿ ಎಲ್ಲರದು. ಇದರಲ್ಲಿ ಎಲ್ಲ ನಾಗರಿಕರದು ದೊಡ್ಡ ಪಾಲಿದೆ. ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಾವು ಹಾಡುವ 3-3.5 ನಿಮಿಷಗಳಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಕಾವ್ಯಪುಂಚವನ್ನು ಬೆಳೆಸಿದ್ದಾರೆ. ಇದೀಗ ಸ್ವಾಗತ ಭಾಷಣ. ಬೆಳಕಾಗಿ